ಈಗ 3-3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸುಮ್ಮನಿರಪ್ಪ ಯಾಕ್ರಿ ನೀವೇ ಗಲಾಟೆ ಮಾಡಿ ಸ್ವಲ್ಪ ಇತ್ತ ಹಿಡಿಯಪ್ಪ ಬಾ ಹಿಡ್ಕೊಂಬ. ರಾಜ್ಯದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ 3-3 ಕಾಂಗ್ರೆಸ್ ಜಯಬೇರಿ ಹೊಡೆದಿದೆ. ಸಂತೋಷ, ಗೆದ್ದವರಿಗೆಲ್ಲ ಶುಭಾಶಯ. ಉಪಚುನಾವಣೆಗಳು ಯಾವತ್ತೂ ಕೂಡ ಶಿಫಾರಸಿನ ಮೇಲೆ, ದುಡ್ಡಿನ ಮೇಲೆ, ಜಾತಿ ಮೇಲೆ ಮತ್ತು ಅಧಿಕಾರದ ಆಶಯಗಳ ಮೇಲೆ ನಡೆಯುತ್ತೆ ಹೊರತು ಯಾವುದೇ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಮೇಲೆ ನಡೆಯಲ್ಲ. ಎಲ್ರಿಗೂ ಗೊತ್ತಿರುವಂಥ ವಿಚಾರ. 3 ಚುನಾವಣೆ ಕಾಂಗ್ರೆಸ್ ಗೆಲ್ತು ಅಂದ ತಕ್ಷಣವೇ ಸಿದ್ದರಾಮಯ್ಯನವರು ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳಿಂದೇನು ದೂರ ಆಗಲ್ಲ. ಅವೆಲ್ಲ ಇದ್ದೇ ಇರ್ತವೆ. ಮೂಢ ಆಪಾದನೆಗಳಿರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಮತ್ತು ಇನ್ನೊಂದು ಹಗರಣ ಇರ್ಬೋದು. ಈ ಹಗರಣಕ್ಕೆ ಇದು ಉತ್ತರ ಅಲ್ಲ. ಹಗರಣಗಳಿಗೆ ಉತ್ತರವಲ್ಲ ಈ ಉಪಚುನಾವಣೆ. ಹಾಗಾಗಿ ಯಾರು ಬೀಗಬೇಕಾಗಿಲ್ಲ ನಾವು ಗೆದ್ದುಬಿಟ್ಟು. ಅಥವಾ ಇದು ಸರ್ಕಾರ ಕೊಟ್ಟಂಥ ಅಂಕನ, ಇದು ಸರ್ಕಾರ ಚೆನ್ನಾಗಿದೆ ಅಂತ ಜನ ಕೊಟ್ಟಂತ ಅಲ್ಲ, ದುಡ್ಡಿಗೆ ಕೊಟ್ಟಂಥ ಅಂಕ. ಆಮೇಲಿಂದ ಹಲವಾರು ರೀತಿಯಲ್ಲಿ ಏನು ಒಂದು ರಾಜ್ಯದ ಪ್ರಗತಿಗೋಸ್ಕರ ಏನು ಕೊಟ್ಟರು ಅಂತ. ಅಲ್ಲಿಗೆ ಮೂಢ ಹಗರಣ ವಿಚಾರ ಇರ್ಬೋದು, ವಾಲ್ಮೀಕಿ ಹಗರಣ ವಿಚಾರ ವರ್ಕ್ ಆಗಿಲ್ಲ ಅಂತ ಸರ್, ಜನ ಅದನ್ನು ಸ್ವೀಕರಿಸಿಲ್ಲ. ಮೂಢ ಹಗರಣ